ಸೆರೆ ಹಿಡಿಯುವಂಥ ವೇಳೆ 4 ಮಂದಿಯ ಮೇಲೆ ಚಿರತೆ ದಾಳಿ ಮಾಡಿದೆ. ದ್ರಾಕ್ಷಿ ತೋಟದಲ್ಲಿ ಚಿರತೆ ನೋಡಲು ಜನ ಸಿಕ್ಕಾಪಟ್ಟೆ ಸೇರಿದ್ರು. ಆ ಸಂದರ್ಭದಲ್ಲಿ ದಾಳಿ ಮಾಡಲಿಕ್ಕೆ ಶುರು ಮಾಡಿದಾಗ ಜನ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಇದು ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ. ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ಜನ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಮಣ ಅಂಕಲಿಗೆ ಗ್ರಾಮದಲ್ಲಿ ಜನರನ್ನು ಚಿರತೆ ಅಟ್ಟಾಡಿಸಿದೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗ್ರಾಮ ಅದು. ಕಾರ್ಯಾಚರಣೆ ವೇಳೆ 4 ಜನ ಮೇಲೆ ಈ ಚಿರತೆ ಅಟ್ಯಾಕ್ ಮಾಡಿದೆ. ವಿಜಯಪುರದಲ್ಲಿ ಕೊನೆಗೂ ಕೂಡ ಬೋನಿಗೆ ಬಿದ್ದಿದೆ ಚಿರತೆ ಸರಿಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಗ್ರಾಮಸ್ಥರು. ಬಟ್ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ಜನ ಸೇರಿದ್ರು ಅಂತ ಹೇಳಿ. ಈ ಸಂದರ್ಭದಲ್ಲಿ 4 ಜನರ ಮೇಲೆ ಚಿರತೆ ದಾಳಿ ಮಾಡಿದೆ. ಹೀಗೆ ಜನ ನುಗ್ಗಿದ್ರೆ ಅದು ಕೂಡ ದಿಗ್ಭ್ರಾಂತಿ ಆಗುತ್ತೆ. ಆ ಸಂದರ್ಭದಲ್ಲಿ ಯಾರ ಮೇಲೆ ಹೆಂಗೆ ಅಟ್ಯಾಕ್ ಮಾಡುತ್ತೋ ಗೊತ್ತಾಗೋದಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ಅದಕ್ಕೆ ವ್ಯವಸ್ಥಿತವಾದ ರೀತಿಯಲ್ಲಿ ಪದ್ಧತಿಯಲ್ಲಿ ಅದನ್ನು ಸೆರೆ ಹಿಡಿಯಬೇಕಾಗಿತ್ತು. ಬೋನ್ ಇಡ್ತಾರೆ, ಅದಕ್ಕೆ ಆಮಿಷ ಹೊಡ್ತಾರೆ, ಅದು ಬರುತ್ತೆ, ತಗಲಾಕೊಳ್ಳುತ್ತೆ, ಆ ರೀತಿ ಏನಾದ್ರು ಮಾಡಬೇಕಾಗಿತ್ತು ಅಥವಾ ಬರೆ ಹಾಕುವಂತ. ಬಟ್ ಹೀಗೆ ಜನರೆಲ್ಲ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ನಾನೇನೋ ಚಿರತೆ ಹಿಡಿದ್ಬಿಡ್ತೀನಿ ಅಂತ ಹೋದರೆ ಹೆಂಗೆ ಸಾಧ್ಯವಾಗತ್ತೆ? ಈ ರೀತಿಯೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯೋಚನೆ ಮಾಡಬೇಕಾಗಿದೆ. ಚಿರ್ತಿನಿ ಅದ ಪೊಲೀಸ್ಗೆ ಆಯ್ತು. ಚಿರ್ತಿನಿ ಅದ ಪೊಲೀಸ್ಗೆ ಆಯ್ತು. ಹೆಂಗ್ರಿ ನಿಮಗೆ ಹೆಂಗೆ ಕಡಿದ್ರಿ? ಸ್ವಲ್ಪ ಎಲ್ಲರಿಗೂ ನಿಂತಿದ್ದೇವ್ರಿ. ಹಾಂ ರೀ. ಫಸ್ಟ್ ಅನ್ನ ಕಡಿತೀರಿ. ಹಾಂ ರೀ. ಅನ್ನ ಕಡೆನ ಎಲ್ಲ ಕಡಿತ ಬಾತೆ ನಮ್ಮ ಕಡಿತ ಬಾತೆ ನಾವು ಓಡಿ ಬರ್ತೀವಿ. ಓಡಿ ಹೋಗೋ ಮುಂದೆ ಬಂದು ಕಿಸಿದ್ರೆ ಅಂಟಗಾಲ್ ಕೊಡ್ತೀರಿ. ಅಂಟಗಾಲ್ ಕೊಟ್ಟು ತಲೆಗೆ ಹೆಂಗೆ ಕಡಿತೀರಿ? ಅದು ಅಂಟಗಾಲ್ ಪಾಂಜ್ರಿ ರೀ. ಪಾಂಜ್ರಿ ತಲೆಗೆ ಹತ್ತದ? ಅಂಟಗಾಲ್ ಪಾಂಜ್ರಿ ಕೂಡ ತಲೆ ಕೂಡ ತೆಳಗೆ ಕೂತ್ರಿ. ತೆಳಗೆ ಕೂಡ ಕೈಗೆ ಹಿಡಿದು ಕಿಸಿದ್ರೆ ಮತ್ತೆ ಹೋಗಿ ಅಟ್ಯಾಕ್ ಮಾಡ್ತೀರಿ. ಅಟ್ಯಾಕ್ ಮಾಡಿ ಕಿಸಿದ್ರೆ ದಾಕ್ಷಿ ಪಡ್ದಾಗ ಓಡ್ಬಿಟ್ರಿ. ಏನು ರೀ ಹೆಸರು ಏನು ರೀ? ಉಮೇಶ್ ಜವಾನಂದ್ ಬಾಯಿ ಕಟ್ರಿ. ಯಾವ್ರಿ? ಹೆಂಗ್ರಿ ನಿಮಗೆ ಹೆಂಗೆ ಕಡಿದ್ರಿ? ಸ್ವಲ್ಪ ಚಿರ್ಚಿ ಕಡ್ದಾರಿ, ಕಾಜ್ ಹೊಡೆದರಿ. ಚಿರತೆ ಕಡ್ದಾರಿ? ಎಲ್ಲೆಲ್ಲಿ ಕಡ್ದಾರಿ? ಕೈಗೆ ಊರು ಹೊಡೆದರಿ. ಇಲ್ಲಿ ಹೆಡ್ಕಿನ ಮೇಲೆ ಹಾಕಿ ಬಿದ್ದವ್ರಿ. ಎಷ್ಟು ಹಾಕಿ ಬಿದ್ದವ್ರಿ? 3 ಬಿದ್ದವ್ರಿ. ಹ್ಯಾಂಗೆ ಕಡಿದ್ರಿ ಕಾಕ ಅದು? ನಾವು ಸುಮ್ಮನೆ ನೋಡ್ಲಕ್ಕೆ ನಿಂತಿದ್ದೀವ್ರಿ. ಇವ್ರಿಗೆ ಉಳಿಸಾಡಿ ಕೈಲಿತ್ತಿತ್ತು. ಹಾಂ ರೀ. ಇವ್ರ ಮ್ಯಾಗಿಂದ ಒಮ್ಮೆ ಓಡಿ ಬತ್ತ. ನಮ್ಮ ಬಾಜು ಆಗಲಿಕ್ಕೆ ಮಂದಿ ಭಾಳ ಇತ್ತು ರೀ. ಬಾಜು ಆಗ್ಬಿಟ್ಟಿದ್ರು. ಹಾಂ, ಬಂದು ಮೈ ಮೇಲೆ ಬಂದು ಕಡಿತ. ಮೈ ಮ್ಯಾಗ ಬಂದು ಇಟ್ಟು ದಾಂಧಲಿ ಮಾಡಿದ್ವಿ. ದೊಡ್ಡದಿತ್ತು ಸಣ್ಣದಿತ್ತು ರೀ? ದೊಡ್ಡದೈತಿ ರೀ, ಭಾಳ ದೊಡ್ಡದು. ದಾಂಡಿಯ ದಿಡ್ ಮಾರು ಉದ್ದದನು. ಏನು ರೀ ಹೆಸ್ರು? ಸಂಗಪ್ಪ ಕಲ್ಲಪ್ಪ ಬಿರದಾರ ರೀ. ಯಾವ್ರಿ? ತದ್ದೇವಾಡಿ. ನಿಮಗೆ ಚಿರ್ಚಿ ಕಡ್ದಾರಿ, ಕಾಜ್ ಹೊಡೆದರಿ. ಚಿರತೆ ಕಡ್ದಾರಿ. ನಿಮಗೇನಾಗ್ಯದ್ರಿ? ಅದ್ರ ಬಾಯ ನೀವೇ ಸಿಕ್ಕಿರಿ? ಹೆಂಗೆ ಅದು ಹೆಂಗೆ ಸಿಕ್ಕಿರಿ? ಹೆಂಗೆ ಸಿಕ್ಕಿರಿ ಅದ್ರ ಬಾಯ ನೀವು? ಅದು ಎಲ್ಲರೂ ಮುಂಜಾನೆ ಒಂದು ಒಬ್ಬರಿಗೆ ಕಡ್ದಾರಿ. ಕಡೆ ನಾವು ಬಿಜಾಪುರ ಚುಟ್ಟಿದೆ ಒಂದು ಜೋಳ ಹೋಗಿ ಅಡಿಗೆತ್ರಿ. ಅದು ಇಲ್ಲಿ ಆದ ಅಂತ ಕನ್ಫರ್ಮ್ ಆಗಿ ಎಲ್ಲ ಕಡೆ ಮಂದಿ ನೇರಿಸಿಕಿಸಿ ನಾವು ಗೊಳೆ ಮಾಡಿಕಿಸಿ ಎಲ್ಲ ಜಾಳಿಗೆ ಹಾಕೋ ಗೊಲ್ರು ಆಫೀಸರ್ ಎಲ್ಲ ಬಂದಿರಿ. ಅದು ಹಿಡಿದು ಅಲ್ಲದ ಮಂದಿ ದಂಗಲ್ ಮಾಡ್ಬಿಡ್ರಿ. ಹೇಳ್ಕೊತ ಹೊಂಟದೆ ಹೇಳ್ಕೊಂಡು ಹೋದ್ರೆ ನನಗೆ ಮೈ ಮೇಲೆ ಬಂದು ಕುದಿ ಹಿಡ್ದ ಹಿಂಗೆ ಮಾಡಿ ಹೊಡೆದ್ರೆ ಬಂದು ಕೈಯಾಗಿ ಹಿಡಿದು ತಿರುಗಾಡಿ ಹೋಗೋದ್ರಿ. ಎಷ್ಟು ಮಂದಿ ಕಡ್ದ ಸರ್? ಈಗ ನನಗೆ ಕಡ್ದ ಮುಂದೆ ಎಷ್ಟು ಮಂದಿ ಕಡ್ದ 4-5 ಮಂದಿ ಕಡ್ದ.